ನಮಸ್ಕಾರ ಸ್ನೇಹಿತರೆ. ಸಾರ್ವಜನಿಕರಿಗೆ ಅತ್ಯಗತ್ಯವಾದ ಬೇಕಾಗುವ ಪ್ರಮುಖವಾದ ದಾಖಲೆಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂತಲೂ ಕರೀತಾರೆ. ನೀವು ಕರ್ನಾಟಕದಲ್ಲೇ ವಾಸವಾಗಿದ್ದೀರಾ ಎಂಬುದಕ್ಕೆ ಅಧಿಕೃತವಾದ ಸಾಕ್ಷಿ ಇದು. ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್, ರೇಷನ್ ಕಾರ್ಡ್ ಅಥವಾ ಹೊಸ ಕೆಲಸಕ್ಕೆ ಸೇರಬೇಕಾದರೆ ಇದು ತುಂಬಾ ಮುಖ್ಯ. ಹಾಗಾದರೆ ಇದನ್ನು ಮಾಡಿಸುವುದು ಹೇಗೆ? ಈ ಒಂದು ಪ್ರಮಾಣ ಪತ್ರಕ್ಕೆ ಮಾಡಿಸಲು ಬೇಕಾಗಿರುವಂತಹ ದಾಖಲಾತಿಗಳೇನು, ಎಲ್ಲಿ ಹೋಗಿ ಮಾಡಿಸಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಈ ವಾಸಸ್ಥಳ ಪ್ರಮಾಣ ಪತ್ರ ನಮಗೆ ಎಲ್ಲೆಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಅಡ್ಮಿಷನ್ ಮತ್ತು ವಿವಿಧ ಸರ್ಕಾರಿ ಸ್ಕಾಲರ್ಶಿಪ್ಗಳಿಗೆ ಇದು ಕಡ್ಡಾಯ. ಇವಾಗ ಸರ್ಕಾರಿ ಯೋಜನೆಗಳಿಗೆ ಅಂದರೆ ಯಾವೆಲ್ಲ ಯೋಜನೆಗಳಪ್ಪ ಅಂತ ನೋಡೋದಾದರೆ, ಇವಾಗ ಸರ್ಕಾರದ ಯೋಜನೆಗಳಿಗೆ ಯಾವೆಲ್ಲ ಯೋಜನೆಗಳಿಗೆ ಬರುತ್ತಪ್ಪ ಬೇಕಾಗುತ್ತಪ್ಪ ಅಂತ ನೋಡೋದಾದರೆ, ಇವಾಗ ಸರ್ಕಾರದ ಯಾವುದೇ ಉಚಿತ ಅಥವಾ ಸಹಾಯಧನ ಪಡೆಯಬೇಕಾದರೆ ಇದು ಬೇಕೇ ಬೇಕು. ಕೆಲಸಕ್ಕೆ ಅಗತ್ಯಕ್ಕೆ ಅಂದರೆ ಇವಾಗ ಯಾವುದೇ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೂ ಇದು ಬೇಕಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ನೋಡಿ, ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗಗಳಿಗೆ ಅರ್ಜಿ ಹಾಕುವಾಗ ವಿದ್ಯಾರ್ಥಿಗಳಿಗೆ ಹೌದೇ ಎಂದು ಪರಿಶೀಲಿಸಲು ಇದು ಸಹಕರಿಸುತ್ತದೆ. ಇತರೆ ದಾಖಲಾತಿಗಳಿಗೆ ಅಂದರೆ ಇವಾಗ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಕೂಡ ನೇರವಾಗುತ್ತದೆ. ಖಂಡಿತ ಇದನ್ನು ಮಾಡಿಸಲು ನಿಮ್ಮ ಹತ್ತಿರ ದೊಡ್ಡ ದೊಡ್ಡ ದಾಖಲೆಗಳು ಬೇಕಂತೇನಿಲ್ಲ. ನಿಮ್ಮ ಹತ್ತಿರ ಈ ದಾಖಲೆಗಳು ಇದ್ದರೆ ಸಾಕು. ಏನೇನಪ್ಪ ಅಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐ ಡಿ ಮತ್ತು ನಿಮ್ಮ ಫೋನ್ ನಂಬರ್, ಹಾಗೆ ನಿಮ್ಮ ಫೋಟೋ, ಇಷ್ಟು ದಾಖಲೆಗಳು ಇದ್ದರೆ ಸಾಕು, ತಾವು ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಈ ಸರ್ಟಿಫಿಕೇಟ್ ಪಡೆಯಲು ನೀವು ಎಲ್ಲಿ ಬೇಕಾದಲ್ಲಿ ಅಲೆಯೋ ಅಗತ್ಯನೇ ಇಲ್ಲ. ತಕ್ಷಣ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ನಿಮ್ಮ ಅಗತ್ಯ ದಾಖಲೆಗಳು ನಮಗೆ ತಂದು ಕೊಟ್ಟರೆ ನಾವು ನಿಮಗೆ ಅತ್ಯುತ್ತಮ ಕಡಿಮೆ ಅವಧಿಯಲ್ಲಿ ಮತ್ತು ಯಾವುದೇ ತಪ್ಪುಗಳಿಲ್ಲದೆ ಅತ್ಯಂತ ಸುಲಭವಾಗಿ ನಿಮಗೆ ವಾಸಸ್ಥಳ ಪ್ರಮಾಣ ಪತ್ರ ಆನ್ಲೈನ್ ಮೂಲಕ ಮಾಡಿಕೊಡಲಾಗುತ್ತದೆ. ಯಾವುದೇ ಗೊಂದಲವಿಲ್ಲದೆ ನಿಮ್ಮ ಕೆಲಸ ಅತ್ಯಂತ ಪಾರದರ್ಶಕವಾಗಿ. ಹಾಗಾದರೆ ಇನ್ನೇಕೆ ತಡ? ಹಿಂದೆ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ನಂಬರ್ ನೀಡಿರುವ ನಂಬರಿಗೆ ಕರೆ ಮಾಡಿ ಅಥವಾ ನೇರವಾಗಿ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರ ಆಳಂದ್ ಚೆಕ್ ಪೋಸ್ಟ್ ಹತ್ತಿರ ಕಲಬುರಗಿ ಬಂದು ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. वीडियोस बनाने हैं फिल्मोरा है ना।